ಚಳ್ಳಕೆರೆ ತಾಲೂಕಿನ ರಂಗವ್ವನಹಳ್ಳಿ ಗ್ರಾಮದ ನ್ಯಾಯಬೆಲೆ ಅಂಗಡಿಯಲ್ಲಿ ಪಡಿತರ ಸರಿಯಾಗಿ ವಿತರಣೆ ಆಗುತ್ತಿಲ್ಲವೆಂದು ಪಡಿತರದಾರರು ಗಂಭೀರ ಆರೋಪ ಮಾಡಿದ್ದಾರೆ. ಹೆಬ್ಬೆರಳಿನ ಗುರುತು ಪಡೆದು ಕೂಡ ಅಕ್ಕಿ ನೀಡದೆ ಸರ್ವರ್ ಸಮಸ್ಯೆ ನೆಪ ಹೇಳಿ ಪಡಿತರ ವಿತರಣೆಯನ್ನು ತಡೆಹಿಡಿಯಲಾಗುತ್ತಿದೆ ಎಂದು ಗ್ರಾಮಸ್ಥರು ದೂರಿದರು. ಅಕ್ಕಿ ಪಡೆಯಲು ಕೂಲಿದನಾಲಿ ಬಿಟ್ಟು ಬರುವ ಪಡಿತರದಾರರು ನೂಕುನುಗ್ಗಲಿನ ನಡುವೆ ಗಂಟೆಗಳ ಕಾಲ ಕಾಯುವಂತಹ ದುಸ್ಥಿತಿ ನಿರ್ಮಾಣವಾಗಿತ್ತು. ಈ ಕುರಿತು ಬಂದ ದೂರುಗಳ ಹಿನ್ನೆಲೆಯಲ್ಲಿ ಸೋಮವಾರ ತಹಶೀಲ್ದಾರ್ ರೇಹಾನ್ ಪಾಷಾ ಹಾಗೂ ಆಹಾರ ಇಲಾಖೆ ಅಧಿಕಾರಿಗಳಾದ ಶ್ರೀನಿವಾಸ್ ಮತ್ತು ರಚನಾ ಅವರು ಗ್ರಾಮಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಪರಿಶೀಲನೆ ವೇಳೆ ಪಡಿತರದಾರರು ಅಧಿಕಾರಿಗಳ ಮುಂದೆ ದೂರುಗಳ ಸುರಿಮಳೆ ಗೈದ ಪ್ರಸಂಗ ಜರುಗಿತು. ಸಮಸ್ಯೆಗಳಿಗೆ ಶೀಘ್ರ ಪರಿಹಾರ ಕಲ್ಪಿಸಿ ಪಡಿತರ ವಿತರಣೆಯನ್ನು ಸುವ್ಯವಸ್ಥಿತವಾಗಿ ನಡೆಸುವಂತೆ ಗ್ರಾಮಸ್ಥರು ಕೊಡಲ್ಲ ಅಷ್ಟೇ ಹಂಗೆ ಹೇಳಿದ್ರೆ ಆಯ್ತು. ಹೊರಕಬೇಡ ಯಾರ ನಮ್ಮೂರಲ್ಲ ಕರ್ಕೊಂಡು ಹಚ್ಚಿ ಹೋಗಿ ಬೆಳಿಗ್ಗೆ ಬಂದ ನೀರಿಂದ ಕುತ್ಕೊಂಡ್ರು ಕೂಡ ಬರೀ ಇದೆ. ಹೆಣ್ಮಕ್ಳು ಕುಸ್ತಿ, ಗಂಡ್ಮಕ್ಳು ಕುಸ್ತಿ. ಈ ಜನಗಳಿಗೆ ನಾವು ಹೇಳ್ತೀವಿ ಎಷ್ಟೋ ಜನಕ್ಕೆ ಇವರಾದ್ರೂ ಹೇಳಲ್ಲ. ನಿನ್ನ ಮಾತು ಕೇಳ, ನನ್ನ ಮಾತು ಕೇಳ. ಹೆಣ್ಮಕ್ಳು ಸುಮ್ಮನೆ ಹುಡುಕಿದ್ದೆ, ಯಾರ ಮಾತು ಕೇಳಲ್ಲ, ಯಾರು ಕೇಳಲ್ಲ. ನೀನ್ ಹೇಳ, ನಾನು ಬರ್ತೀಯ, ನೀನ್ ಹೇಳ್ತೀವಾಗ, ನೀನ್ ಹೇಳ್ತೀಯ ಈಗ. ಅಕ್ಕಿಗೇನು ಶಾರ್ಟೇಜ್ ಇಲ್ಲ, ಅಕ್ಕಿ ಇದೆ ಇಲ್ಲಿ. ನಾಳೆ ಮತ್ತೆ ನಾವು ಪುಟ್ಟಿಸ್ಬಿಟ್ಟು ಕಳಿಸ್ಕೊಡ್ತೀವಿ. ಬೆಳಿಗ್ಗೆ ನಾನು ಹೋಗ್ತಾ ಇರ್ತೀನಿ ಅಂತೂ ಯಾರು ಹೋಗಿದ್ರು ಅಷ್ಟೇನ ಆಗುತ್ತೆ. ಇಲ್ಲ ಹತ್ತಿರ ಮನೆ ಇದ್ದರು ವಾಪಸ್ ಬೆಳಿಗ್ಗೆ ದೂರ ಮನೆ ಇದ್ದರು ಹಿಂಗಾದ್ರೂ ಮಾಡಿ ಮನೆಗೆ ಹೋಗಲ್ಲ. ಹೊರದಂಗಿದ್ರೆ ಕೆಲಸ ಮಾಡಿ ನಾಳೆ ಬೆಳಿಗ್ಗೆ ಹೇಳ್ತಾರ ಕೇಳ್ರಿ. ಈ ತಿಂಗಳು ಎಪ್ಪತ್ತಾಗಿಲ್ಲ, ಕೊಟ್ಟಿರಲಿಲ್ಲ. ನಿನ್ನೆ ತಗೊಂಡೋಗಿದ್ದೀನಿ. ಇದು ಅಕ್ಕಿ ಆಗೋಗ್ತಾವೆ, ಅಕ್ಕಿ ಇರಲ್ಲ. ಹ್ಞೂ ಸರ್, ಕೊಟ್ಟಿಲ್ಲ. ನಿನ್ನೆ ತಗೊಂಡೋಗಿದ್ದೀನಿ ಸರ್ ನಾನು. ಅದನ್ನೇ ಕೇಳ್ತಾ ಇದ್ದೀನಿ. ಇಲ್ಲ ಸರ್, ನಾವು ಕೊಟ್ಟಿದ್ದೀರಾ ಮತ್ತೆ ಅವ್ರು ಹೇಳ್ತೀರಾ ಸ್ಕೂಲ್ ಕೊಡಲಿಲ್ಲ ಅಂದ್ರೆ ತಪ್ಪಲ್ವಾ ಅದು?
ಈಗ 3 ತಿಂಗಳು ಅಕ್ಕಿ ಒಂದೇ ಸತಿ ಕೊಟ್ಟರೆ ತಿನ್ನಾರ ಆ ತಿಂಗಳಲ್ಲಿ ಅಷ್ಟು ತಿನ್ಕೊಂಡು ಹೋಗ್ತಾರೆ ಕರೆಕ್ಟಾ? ಈಗ ಒಂದೇ ಸತಿ 50 kg ಅಕ್ಕಿ ಅನ್ನ ಮಾಡಿ 5 ಅದು ಮತ್ತೆ ಬೇರೆ ಏನು ನಿಮ್ದೇನು ಹೇಳ್ತೀರಿ? 2 ತಿಂಗಳು ರಾಗಿ ಕೊಟ್ಟಿವಿ ಸರ್. ಆಗಸ್ಟ್ ತಿಂಗಳು ಮೊನ್ನೆ ಇಸ್ಕೊಂಡೋಗಿ ಸರ್. ರಾಗಿ ಬಂದಿತ್ತು 4 ತಿಂಗಳು ಕೊಟ್ಟಿರಲ್ಲ ಸರ್. 2 ತಿಂಗಳು ಕೊಟ್ಟಿಲ್ಲ. ಒಬ್ಬೊಬ್ರು ಮಾತಾಡ್ರಿ, ನಿಂದಾಯ್ತು ಆ ಕಡೆ ಪಾಪಿ ಮಾತಾಡ್ತಾರೆ. ಆಗಸ್ಟ್ ತಿಂಗಳು ಕೊಡ್ರಿ ಅಂದ್ರೆ ಮೊನ್ನೆ ತಿಂಗಳು ಕೊಡ್ರಿ, ಮೊನ್ನೆ ತಿಂಗಳು ಇಸ್ಕೊಂತಾರೆ ಸರ್. ಹೆಬ್ಬೆಟ್ ಹಾಕ್ಸ್ಕೊಂತಾರೆ. ಅದೇ ಹೆಬ್ಬೆಟ್ ಹಾಕಿಸ್ಕೊಂತಾರೆ ನಮ್ಗೆ ತಿಂಗಳು ಕೊಡ್ತೀವಿ, ಇಲ್ಲ ನಾಳೆ ಅಕ್ಕಿ ಬರ್ತದೆ, ಸೋಮವಾರ ಅಕ್ಕಿ ಬರ್ತದೆ. ಹೆಬ್ಬೆಟ್ ಹಾಕ್ಬಿಡ್ತಾರೆ ಅಕ್ಕಿ ಎಪ್ಪತ್ತು ಕೊಟ್ಟಿದ್ರೆ ಮುಂದಿನ ತಿಂಗಳು ರೇಷನ್ ಬರೋಲ್ಲ ಅಂತ ಹೇಳ್ತಾರೆ. ಹೆಬ್ಬೆಟ್ ಯಾಕೆ ಮಾಡೋದು? ಅವ್ರು ಏನು ಹೇಳ್ತಾರೆ ಸರ್? ಹೆಬ್ಬೆಟ್ ನೀವು ಹಾಕಿರ್ತೀರ ಅಕ್ಕಿ ಕೊಡಕ್ಕೆ ಹೆಬ್ಬೆಟ್ ಹಾಕಿರೋದು ನೀವು, ಹೌದಾ ಇಲ್ಲಮ್ಮ? ಈಗ ಹೆಬ್ಬೆಟ್ ಹಾಕಿ ನಾನು ಒಂದು ವಾರ ಬಿಟ್ಟು ಒಂದು ತಿಂಗಳು ಬಿಟ್ಟು ನಿಮ್ಗೆ ರೇಷನ್ ಬರಲ್ಲ, ಈಗ ಹೆಬ್ಬೆಟ್ ಹಿಡ್ದಿದ್ರೆ ಅಂತ ಹೇಳ್ತಾರೆ. ಮೂರು ತಿಂಗಳು ಅಲ್ಲ ಸರ್, 5 ತಿಂಗಳು ಕೊಡ್ಬೇಕು. ರಾತ್ರಿ 1 ಗಂಟೆಗೆ 4 ಗಂಟೆಗೆ ಬಂದು ತಿಂತಾರೆ. 5 ತಿಂಗಳು ಒಬ್ಬೊಬ್ರಿಗೆ ಕೊಡ್ಬೇಕು. ಗೈಡ್ ಮಾಡಬೇಡ್ರಿ, ಮಾತಾಡ್ರಿ ಸುಮ್ಕೆ ನಿಧಾನಕ್ಕೆ. ನಾಳೆ ಸಿಗುತ್ತೆ ಅದೇ ಸಾಕು ಕೊಟ್ರೆ ಬಂದು ಯಾವಾಗ ಅದೇ ದಿವಸ 3 ದಿವಸ ಕೊಡ್ತಾನ, ಸಿಗಲ್ಲ ಅಕ್ಕಿ ಅಂಬೋದು ಒಬ್ಬರ ಮೇಲೆ ಒಬ್ರು ಜಗಳ ಮಾಡೋದು, ಕೈ ಕಾಲು ಎಲ್ಲ ಕೆಲಸಕ್ಕೆ ಹೋಗೋ ಜನ 3 ದಿನ ಟೈಮ್ ಕೊಡ್ತಾರೆ ನೋಡ್ರಿ. ಬೆಳಿಗ್ಗೆ 6 ಗಂಟೆಯಿಂದ ಇದ್ದಾರೆ. ಹಂಗ್ ಮಾಡಿ ಅವ್ರು ಕೆಲಸ ಬಿಟ್ಟು ಕೆಲಸ ಮಾಡ್ಕೊಂತಾರೆ. ಹಂಗ್ ಮಾಡ್ತಾರೆ. ಕೂಲಿನ ಅಲ್ಲಿ ಬಿಟ್ಟು ಬಂದು ಕಾರ್ಖಾನೆ ಇರ್ಬೇಕಂತ. 8 ದಿವಸ